ಫ್ರೆಂಡ್ಸ್, ನಾವಿವಾಗ ವಿಡಿಯೋ ಮಾಡ್ತಿರೋ ಪರ್ಪಸ್ ಬಂದು ಯಾವ ರೀತಿ ಸ್ಟ್ರಕ್ಚರ್ ರಿವಿಟಲ್ಲಿ ಯಾವ ರೀತಿ ಲೇಔಟ್ ಪ್ಲ್ಯಾನ್ ಹಾಕೋದು ಮತ್ತು ಸ್ವಲ್ಪ ಸೆಟ್ಟಿಂಗ್ಸ್ ಹೇಳ್ಕೊಡ್ತೀವಿ. ಲಾಸ್ಟಲ್ಲಿ ಬರೀ ರಿಬ್ಬನ್ ಮತ್ತು ಲಾಸ್ಟ್ ವಿಡಿಯೋದಲ್ಲಿ ರಿಬ್ಬನ್ ಮತ್ತು ಎಕ್ಸ್ಪ್ಲೇನ್ ಮಾಡಿದ್ದು. ಸೊ ಇವಾಗ ಯಾವ ರೀತಿ ಲೆವೆಲ್ಸ್ನ ಅಡ್ಜಸ್ಟ್ ಮಾಡೋದು ಅಂತ ಹೇಳ್ತಾ ಇದ್ದೀವಿ. ಬನ್ನಿ ಫ್ರೆಂಡ್ಸ್, ಪ್ರಾಜೆಕ್ಟ್ ಬ್ರೌಸರ್ ಇದೆ. ಇಲ್ಲಿ ನಿಮಗೆ ಏನೇ ಎಡಿಟ್ಸ್ ಬೇಕಾದರೂ ಎಲ್ಲ ಸಿಗುತ್ತೆ ಫ್ರೆಂಡ್ಸ್. ಲೆವೆಲ್ 1, ಲೆವೆಲ್ 2 ನೀವು ಎಷ್ಟು ಲೆವೆಲ್ಸ್ನ ಇನ್ಕ್ರೀಸ್ ಮಾಡ್ಕೊಂತ ಅದೆಲ್ಲ ಇಲ್ಲಿ ಶೋ ಆಗುತ್ತೆ ಫ್ರೆಂಡ್ಸ್. ಫ್ಲೋರ್ ಪ್ಲ್ಯಾನ್ಸ್, ಸೀಲಿಂಗ್ ಪ್ಲ್ಯಾನ್ಸ್, ಎಲಿವೇಷನ್ಸ್, ಸೆಕ್ಷನ್ಸ್, ಕೋಆರ್ಡಿನೇಷನ್ಸ್, ಫ್ಲೋರ್ ಪ್ಲ್ಯಾನ್ಸ್, 3D ವ್ಯೂಸ್, ಎಲೆಕ್ಟ್ರಿಕಲ್ಸ್ ಬಂದು ಫ್ಲೋರ್ ಪ್ಲ್ಯಾನ್ಸ್, ಲೈಟಿಂಗ್ ಪ್ಲ್ಯಾನ್ಸ್ ಬರುತ್ತೆ, ಸೀಲಿಂಗ್ಸ್. ಮತ್ತು ಈ ಕಡೆ ಪ್ರಾಪರ್ಟೀಸ್ ಬಂದರೆ ನಿಮಗೆ ಯಾವ ಮೆಟೀರಿಯಲ್ಸ್ನ ಸರ್ಚ್ ಮಾಡ್ತಿರೋ ಸೊ ಅದು ಇಲ್ಲಿ ಪ್ರಾಪರ್ಟಿ ಶೋ ಆಗುತ್ತೆ ನಿಮಗೆ. ಯಾವುದಾದ್ರೂ ಇಲ್ಲಿ 8 ಇಂಚಸ್ ಇದೆ ವಾಲ್. ಇವಾಗ ನಾನು ವಾಲ್ ತೊಗೊತಾ ಇದ್ದೀನಿ ಫ್ರೆಂಡ್ಸ್. ವಾಲ್ ಆರ್ಕಿಟೆಕ್ಚರ್. ಸೊ ಇದರಲ್ಲಿ ನನಗೆ ವಾಲ್ ಆರ್ಕಿಟೆಕ್ಚರ್ ಥಿಕ್ನೆಸ್ ಬಂದು 8 ಇಂಚ್ ಅಂತ ಇದೆ. ಸೊ ನನಗೆ 12 ಇಂಚ್ ಬೇಕು ಫ್ರೆಂಡ್ಸ್. 12 ಇಂಚ್ ಸೆಟ್ ಮಾಡ್ಕೊಂಡೆ. ಸೊ 12 ಇಂಚ್ ವಾಲ್ ಬರುತ್ತೆ ಫ್ರೆಂಡ್ಸ್. ಸೊ ನಾನಿವಾಗ ಪರ್ಪಸ್ ಬಂದು 6 ಇಂಚ್ ವಾಲೇ ತೊಗೊತಾ ಇದ್ದೀನಿ ಫ್ರೆಂಡ್ಸ್. ಸಿಕ್ಸ್ ಇಂಚ್ ಜನರಿಕ್ 6 ಇಂಚ್ ವಾಲ್ ಫ್ರೆಂಡ್ಸ್. ಸೊ ಇವಾಗ ಪ್ರಾಪರ್ಟೀಸ್ ಮತ್ತು ಪ್ರಾಜೆಕ್ಟ್ ಬ್ರೌಸರಲ್ಲಿ ಯಾವುದೆಲ್ಲ ಸಿಗುತ್ತೆ ಎಡಿಟ್ ಪರ್ಪಸ್ಗೋಸ್ಕರ ಅಂತ ಗೊತ್ತಾಯಿತು ಫ್ರೆಂಡ್ಸ್. ಇದು ಬಂದು ಮಾಡಿಫೈಡ್ ಟೂಲ್ ಬಾರ್ ಫ್ರೆಂಡ್ಸ್. ನೀವು ಯಾವುದೇ ರೀತಿ ಡ್ರಾಯಿಂಗ್ ಮಾಡಿರ್ತೀರಲ್ಲ ಸೊ ಅದು ಇಲ್ಲಿ ಶೋ ಆಗುತ್ತೆ ಫ್ರೆಂಡ್ಸ್. ಸೊ ಇಲ್ಲಿ ಹೈಟ್ ಬಂದು ಹೈಟ್ ಇರುತ್ತೆ ಫ್ರೆಂಡ್ಸ್. ಹೈಟ್ ನೆಕ್ಸ್ಟ್ ಇದು ಬಂದು ಅನ್ಕನೆಕ್ಟೆಡ್ ಕನ್ವರ್ಷನ್. ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ಅನ್ಕನೆಕ್ಟೆಡ್ ಅಂತ ಸಿಗುತ್ತೆ ಫ್ರೆಂಡ್ಸ್. ಅನ್ಕನೆಕ್ಟೆಡ್ ಇಟ್ಕೊಬೇಕು. ನೆಕ್ಸ್ಟ್ ಇಲ್ಲಿ ನಿಮಗೆ ಎಷ್ಟು ಫೀಟ್ ಬೇಕೋ ಅಷ್ಟು ಫೀಟ್ ಲೆಂತ್ ಲೈನ್ ಹಾಕಬೇಕು ಫ್ರೆಂಡ್ಸ್. ಆ್ಯಂಡ್ ಲೊಕೇಶನ್ ಲೈನ್ ಬಂದು ವಾಲ್ ಸೆಂಟರ್ ಅಂತ ಇದೆ. ನೆಕ್ಸ್ಟ್ ಫಿನಿಶ್ ಫೇಸ್ ಎಕ್ಸ್ಟೀರಿಯರ್ ಅಂತ ಕೊಡಬೇಕು ಫ್ರೆಂಡ್ಸ್. ನೆಕ್ಸ್ಟ್ ವಾಲ್ ಪ್ಲೇಸ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಸೊ 60 ಫೀಟ್ ನಾವೊಂದು 30-40 ಸೈಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. 30 ಫೀಟ್ ಎಂಟರ್ ಆ್ಯಂಡ್ 40 ಫೀಟ್ ಎಂಟರ್, 30 ಫೀಟ್ ಎಂಟರ್, 40 ಫೀಟ್ ಎಂಟರ್. ಸೊ ಇದು ನಮ್ಮ ಒಂದು ಸೈಟ್ ಪ್ರಿಪ್ರೇಷನ್ ಆಯಿತು ಫ್ರೆಂಡ್ಸ್. ಸೊ ಇವಾಗ ಈ ಕಡೆಯಿಂದ 2 ಫೀಟ್ ಇಷ್ಟು ಡಿಸ್ಟೆನ್ಸ್ ಬಿಡಬೇಕಲ್ಲ ಫ್ರೆಂಡ್ಸ್. ಆಫ್ಸೆಟ್ ತೊಗೊಳೋಣ ಫ್ರೆಂಡ್ಸ್. ಇವಾಗ ಇದು ನಮ್ಮ ಸೈಟ್ ಪ್ರಿಪ್ರೇಷನ್ ಆಯಿತು ಫ್ರೆಂಡ್ಸ್. ಇವಾಗ ಆಫ್ಸೆಟ್ಗೆ ಓ ಎಂಟರ್ ಹಾಕಿ ಈ ಲೈನ್ ಏನು ಬ್ಲೂ ಮಾರ್ಕ್ ಕಾಣಿಸ್ತಾ ಇದೆ ಫ್ರೆಂಡ್ಸ್, ಬ್ಲೂ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮಗೆ ಎಷ್ಟು ಆಫ್ಸೆಟ್ ಬೇಕು ಅಂತ ಕ್ಲಿಕ್ ಮಾಡ್ಕೊಬೇಕು ಫ್ರೆಂಡ್ಸ್. ನನಗೆ ಅರೌಂಡ್ 3 ಫೀಟ್ ಆಗ್ತಾಯಿದ್ದೀನಿ ಫ್ರೆಂಡ್ಸ್. 3 ಫೀಟ್ ಹಾಕಿ ಜಸ್ಟ್ ಆ ಬ್ಲೂ ಲೈನ್ ಮತ್ತು ಈ ಡಾಟೆಡ್ ಲೈನ್ಸ್ ಒಳಗಡೆ ಬೇಕೋ ನಿಮ್ಗೆ ಹೊರಗಡೆ ಬೇಕೋ ಅಂತ ಕ್ಲಿಕ್ ಮಾಡಿದರೆ ಸೊ ನೋಡಿ ಫ್ರೆಂಡ್ಸ್, ಈಗ ಕ್ಲಿಕ್ ಮಾಡಿದೆ. ಸೊ ಆಯಿತು ಫ್ರೆಂಡ್ಸ್. ಆಫ್ಸೆಟ್ ಆಯ್ತು, 3 ಫೀಟ್ ಆಫ್ಸೆಟ್. ಆ್ಯಂಡ್ ಒಳಗಡೆ ಈ ಸೈಡು ಕೂಡ 3 ಫೀಟ್ ಆಫ್ಸೆಟ್, ಇಲ್ಲೂ ಕೂಡ 3 ಫೀಟ್ ಆಫ್ಸೆಟ್, 3 ಫೀಟ್ ಆಫ್ಸೆಟ್. ಸೊ ನಮಗಿವಾಗ ಕನೆಕ್ಟೆಡ್ ಆಗಿರೋ ಲೈನ್ಸ್ ಬಂದಿದೆ ಫ್ರೆಂಡ್ಸ್. ಈ ಲೈನ್ಸ್ನ ಯಾವ ರೀತಿ ಟ್ರಿಮ್ ಮಾಡೋದಂತ ಹೇಗೆ ಕೊಡ್ತೀನಿ ಬನ್ನಿ ಫ್ರೆಂಡ್ಸ್. ಮಾಡಿಫೈ ಬರಬೇಕು. ಮಾಡಿಫೈ ಬಂದರೆ ಇಲ್ಲಿ ಟ್ರಿಮ್ ಟೂಲ್ಸ್ ಅಂತ ಬಂದಿದೆ. ನಿಮ್ಗೆ ಗೊತ್ತಿಲ್ಲ ಅಂದರೆ ಸೊ 1 ಸೆಕೆಂಡ್ 2 ಸೆಕೆಂಡ್ ಅದ್ರ ಮೇಲೆ ಇಟ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ ಅದು ಯಾವ ರೀತಿ ಯೂಸ್ ಮಾಡೋದಂತ. ಟ್ರಿಮ್ ಕಾಮೆಂಟ್, ಈ ಲೈನ್ ಬ್ಲೂ ಕಲರ್ ಲೈನ್ ಮತ್ತು ಈ ಲೈನ್ ಕ್ಲಿಕ್ ಮಾಡಿದ್ರೆ ಟ್ರಿಮ್ ಆಗುತ್ತೆ ಫ್ರೆಂಡ್ಸ್. ಇದು 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 ಸೊ ನಮಗೆ ಯಾವ ರೀತಿ ಟ್ರಿಮ್ ಮಾಡೋದಂತ ಗೊತ್ತಾಯಿತು ಫ್ರೆಂಡ್ಸ್. ಸೊ ಹಾಗೆ ಲೆವೆಲ್ಸ್ನ ಕೂಡ ಯಾವ ರೀತಿ ಮಾಡೋದಂತ ಬನ್ನಿ ಫ್ರೆಂಡ್ಸ್ ಹೇಳ್ಕೊಡ್ತೀನಿ. ಸೊ ಎಲಿವೇಷನ್ಸ್ ಬಂದ್ವಿ, ಯಾವುದಾದ್ರೂ ಒಂದು ಡೈರೆಕ್ಷನ್ಸ್ ಕ್ಲಿಕ್ ಮಾಡ್ಕೊಳ್ಳಿ, ನಾರ್ತ್ ಈಸ್ಟ್ ಡೈರೆಕ್ಷನ್ಸ್. ಸೊ ನಮಗೆ ಬೇಸಿಕ್ಕಾಗಿ ಲೆವೆಲ್ 1 ಮತ್ತು ಲೆವೆಲ್ 2 ಡೈರೆಕ್ಷನ್ಸ್ ಸೆಟ್ ಆಗಿರುತ್ತೆ ಲೆವೆಲ್ಸು. ಸೊ ನಮಗೆ ಇನ್ನು ಲೆವೆಲ್ಸ್ ಆ್ಯಡ್ ಮಾಡ್ಕೊಬೇಕಂದ್ರೆ ಲೆವೆಲ್ಸ್ ಫಸ್ಟ್ ಆರ್ಕಿಟೆಕ್ಚರ್ ಬನ್ನಿ. ಆರ್ಕಿಟೆಕ್ಚರ್ ಬಂದು ಲೆವೆಲ್ಸ್ ಇಲ್ಲಿದೆ ನೋಡಿ ಫ್ರೆಂಡ್ಸ್, ಲಾಸ್ಟ್ ಕಾಲಮ್ ಲೆವೆಲ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿಂದ ಹಿಡಿದು ನಿಮಗೆ ಎಷ್ಟಾದರೂ ಡಿಸ್ಟೆನ್ಸ್ ತೊಗೊಳ್ಳಿ ಫ್ರೆಂಡ್ಸ್. ನಾನಿಲ್ಲಿ ಒಂದು 10 ಫೀಟ್ ಸುಮ್ಮನೆ ನೀವು ಇಲ್ಲಿಂದ ತೊಗೊಂಡು ಡ್ರ್ಯಾಗ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಡ್ರ್ಯಾಗ್ ಮಾಡ್ಕೊಳ್ಳಿ ಅಷ್ಟು. ನೆಕ್ಸ್ಟ್ ಈ ಡಿಸ್ಟೆನ್ಸ್ ಬಂದು ಎಷ್ಟಿದೆಯೋ ಅಷ್ಟು ಡ್ರ್ಯಾಗ್ ಮಾಡ್ಕೊಳ್ಳಿ.
ಸೊ ಇದು ಏನಿದೆ ಇದು ಹೆಡ್ ಬಾರ್ ಅಂತ ಕರಿತೀವಿ ಲೆವೆಲ್ 1 ಲೆವೆಲ್ 2ದು. ಸೊ ಇಷ್ಟು ಹಾಕಿದ್ಮೇಲೆ ನಿಮಗೆ ಎಷ್ಟು ಡಿಸ್ಟೆನ್ಸ್ ಬೇಕು ಅಂತ ಇಲ್ಲಿ ಕಾಣಿಸ್ತಿದೆ ನೋಡಿ ಫ್ರೆಂಡ್ಸ್. ನನಗೆ ಫಸ್ಟ್ ಫ್ಲೋರ್ ಇದು ಬೇಸ್ಮೆಂಟ್ ಫ್ರೆಂಡ್ಸ್, ಲೆವೆಲ್ 1 ಮತ್ತು ಲೆವೆಲ್ 2. ಸೊ ನನಗೆ ಇಲ್ಲಿ ಫಸ್ಟ್ ಫ್ಲೋರ್ ಬಂದು 10 ಫೀಟ್ ಬೇಕಂತ ಹಾಕಿದ್ದೀನಿ ಫ್ರೆಂಡ್ಸ್. ಹಾಗೆ 10 ಫೀಟ್ ಸೆಟ್ ಆಯ್ತು ಫ್ರೆಂಡ್ಸ್. ಇದು ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮಗೆ ಈ ಥರ ಹೆಡ್ ಮಾರ್ಕ್ ಬರ್ತಾ ಇದೆಯಲ್ಲ, ಸೊ ನನಗೆ ಆ ಕಡೆ ಶಿಫ್ಟ್ ಮಾಡಿ, ನೀವು ಎಲ್ಲಿ ಬೇಕಾದರೂ ಶಿಫ್ಟ್ ಮಾಡ್ಕೊಬೋದು. ಸೊ ಇಲ್ಲಿ ಬಾಕ್ಸ್ ಕಾಣ್ತಾ, ಬಾಕ್ಸ್ ಮೇಲೆ ಟಿಕ್ ಕ್ಲಿಕ್ ಮಾಡಿದರೆ ಸೊ ಈ ಕಡೆನೇ ಹೆಡ್ ಶೋ ಆಗುತ್ತೆ ಫ್ರೆಂಡ್ಸ್. ನಿಮಗೆ ಇದು ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಬೋದು ಫ್ರೆಂಡ್ಸ್. ನನಗೆ ಇದು ಕೂಡ 10 ಫೀಟ್ ತೊಗೊತಾ ಇದ್ದೀನಿ ಫ್ರೆಂಡ್ಸ್. 20 ಫೀಟ್ 10 ಫೀಟ್ ಫ್ರೆಂಡ್ಸ್. ಇದು 10 ಫೀಟ್ 1 ಫ್ಲೋರ್ ಮಿನಿಮಮ್ ಆಗಿ ತೊಗೊತಾ ಇದ್ದೀನಿ ಫ್ರೆಂಡ್ಸ್ ನಾನು. ಸೊ ಇದು ಲೆವೆಲ್ 4 ಕೂಡ ಇದೆ. ಲೆವೆಲ್ 4ನು ಕೂಡ ನಾನು 30 ಫೀಟ್ ಅಂತ ಹಾಕೊಳ್ತೀನಿ ಫ್ರೆಂಡ್ಸ್. ಸೊ ನಿಮಗೆ ಇದು ಲೆವೆಲ್ 1 ಇದು ಬೇಸ್ಮೆಂಟು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಬೇಸ್ಮೆಂಟ್ ಅಂತ ನೀವು ಟೈಪ್ ಮಾಡ್ಕೊಬೋದು. ಬೇಸ್ಮೆಂಟ್ ಇದು ನಿಮಗೆ ಫ್ಲೋರ್ 1. ಸೊ ನೆಕ್ಸ್ಟ್ ಇಲ್ಲಿ ಇದು ಫ್ಲೋರ್ 2 ಫ್ರೆಂಡ್ಸ್. ಇದು ಕೂಡ ಫ್ಲೋರ್ F3 ಫ್ಲೋರ್ 3 ಫ್ರೆಂಡ್ಸ್. ಇಷ್ಟು ಸೆಟ್ ಆಗಿದೆ ಫ್ರೆಂಡ್ಸ್ ನಮ್ಮದೆಲ್ಲ. ನಿಮಗೆ ಎಷ್ಟು ಲೈನ್ಸ್ ಬೇಕೋ ಅಷ್ಟು ಲೈನ್ಸ್ ಕೂಡ ಹಾಕೋಬೋದು ಫ್ರೆಂಡ್ಸ್. ಸೊ ಇಲ್ಲಿ ಬಂದು ಲೆವೆಲ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಲೈನ್ಸ್ ಅಂತ ಇದೆ, ಲೈನ್ಸ್ ಪಕ್ಕದಲ್ಲೇ ಪಿಕ್ ಲೈನ್ಸ್ ಅಂತ ಇದೆ. ಇವಾಗ ವಿಲ್ಲಾ ಪ್ರಾಜೆಕ್ಟ್ಸ್ ಮತ್ತು ಅಪಾರ್ಟ್ಮೆಂಟ್ಸ್ ಆ ಥರ ಎಲ್ಲ ಮಾಡ್ತಾ ಇರ್ತಾರಲ್ಲ ಫ್ರೆಂಡ್ಸ್, ಅವಾಗ ಜಾಸ್ತಿ ಸ್ಟೋರೀಸ್ ಬೇಕಂದರೆ ಯಾವ ರೀತಿ ಕಾಪಿ ಮಾಡೋದಂತ ನೋಡಿ ಫ್ರೆಂಡ್ಸ್. ಈ ರೀತಿ ನಿಮ್ಗೆ ಎಷ್ಟು ಡಿಸ್ಟೆನ್ಸ್ ಬೇಕಂತ ಇಲ್ಲಿ ಆಫ್ಸೆಟ್ ರೀತಿ ಫ್ರೆಂಡ್ಸ್. ಇದು ಲೈನ್ಸ್ ಒಂದೇ ಸತಿನೇ ನಿಮ್ಗೆ ಎಷ್ಟು ಸ್ಟೋರೀಸ್ ಬೇಕೋ ಅಷ್ಟು ಸ್ಟೋರೀಸು ಕೂಡ ಲೆವೆಲ್ಸ್ನ ಆ್ಯಡ್ ಮಾಡ್ಕೊತ ಹೋಗ್ತೀರಾ. ಸೊ ಇಲ್ಲಿ ಆಫ್ಸೆಟ್ ಅಂತ ಇದೆ, ಇಲ್ಲಿ ನಾನು 10 ಫೀಟ್ ಹಾಕಿದ್ದೀನಿ ಫ್ರೆಂಡ್ಸ್. ಸೇಮ್ ಅದೇ ರೀತಿ ಆಫ್ಸೆಟ್ ಯಾವ ರೀತಿ ಕೊಟ್ಟು ಅದೇ ರೀತಿ ಬ್ಲೂ ಲೈನ್ಸ್ ಮೇಲೆ ಕ್ಲಿಕ್ ಮಾಡಿ ಆಫ್ಸೆಟ್ಸ್ ಬಂತು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಆಫ್ಸೆಟ್ ಬಂತು. ಇದ್ರ ಮೇಲೆ ಕ್ಲಿಕ್ ಮಾಡಿ ಆಫ್ಸೆಟ್ ಬಂತು ಫ್ರೆಂಡ್ಸ್. ನಿಮ್ಗೆ ಯಾವ ರೀತಿ ಅದು ಬೇಡ ಅಂತ ಹೇಳಿದರೆ ಅದನ್ನು ಎಸ್ಕೇಪ್ ಹೊಡೆದು ಅದು ಏನು ತೊಗೊಂಡಿದ್ವಿ ಆಫ್ಸೆಟ್ ಅದನ್ನು ಡಿಲೀಟ್ ಮಾಡ್ಕೊಂಡು, ಸೊ ಈ ಲೈನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಡಿಲೀಟ್ ಆಪ್ಷನ್ ಕ್ಲಿಕ್ ಮಾಡಿ, ಡಿಲೀಟ್ ಆಗುತ್ತೆ. ಡಿಲೀಟ್ ಮಾಡ್ತೀನಿ. ಸೊ ನನಗೆ 2 ಫ್ಲೋರ್ಸ್ ಅಷ್ಟೇ ಸಾಕು ಫ್ರೆಂಡ್ಸ್. ನೆಕ್ಸ್ಟ್ ನಾವು ಇವಾಗ ಲೆವೆಲ್ 1 ಆರ್ಕಿಟೆಕ್ಚರ್ ಲೆವೆಲ್ 1 ಬಂದ್ವಿ. ಸೊ ಅದೇ ರೀತಿ ನಾವು ಪಾರ್ಟಿಷನ್ಸ್ ಡಿವೈಡ್ ಮಾಡ್ಕೊಳ್ಳೋಣ. ಸೊ ಇಲ್ಲಿದೆ ನಾನು ಬಂದು ಫುಲ್ ಒಂದು ಹಾಫ್ ಡಿವಿಷನ್ ಮಾಡ್ಕೊತೀನಿ. ಓಕೆ, ನಾನು ಸ್ಕಿಪ್ ಕ್ಲಿಕ್ ಮಾಡಿ. ಸೊ ಇದೊಂದು ಪಾರ್ಕಿಂಗ್ ಏರಿಯಾ, ನಮ್ಮದು ಪಾರ್ಕಿಂಗ್ ಏರಿಯಾ ಇದು ಫುಲ್ ಪಾರ್ಕಿಂಗ್ ಏರಿಯಾ. ಇಲ್ಲೊಂದು ಕಿಚನ್ ಬರುತ್ತೆ. ಸೊ ಇದು ಪಾರ್ಕಿಂಗ್ ಏರಿಯಾ, ಇದು ಲಿವಿಂಗ್ ರೂಮ್, ಇದೊಂದು ಕಿಚನ್ ಆ್ಯಂಡ್ ಇಲ್ಲೊಂದು ಬೆಡ್ರೂಮ್ ಬಂತು ಫ್ರೆಂಡ್ಸ್. ಇಲ್ಲೊಂದು ಬೆಡ್ರೂಮು. ಸೊ ಮುಂದಿನ ವಿಡಿಯೋದಲ್ಲಿ ಕ್ಲೀನಾಗಿ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಯಾವ ರೀತಿ ಪ್ಲ್ಯಾನ್ಸ್ನ ಹಾಕೋದು. ಇದೇ ರೀತಿಯೇ ಸೇಮ್ ವಾಲ್ಸ್ ಹಾಕೊತೀರ, ನಿಮಗೆ ವಾಸ್ತು ಪ್ರಕಾರ ಎಲ್ಲೆಲ್ಲಿ ರೂಮ್ಸ್ ಎಲ್ಲ ಬರುತ್ತೆ ಅಂತ. ಸೊ ಇಲ್ಲಿ ಪಾರ್ಕಿಂಗ್ ಇಟ್ಕೊಂಡಿದ್ದೀನಿ ನಾನು. ಇಲ್ಲೊಂದು ಡ್ರಾಯಿಂಗ್ ರೂಮ್ ಅಂತ. ಸೊ ಆ ಡ್ರಾಯಿಂಗ್ ರೂಮ್ ಸ್ಟಡಿ ಪರ್ಪಸ್ ಏನು ಡಿಸೈನ್ ಪರ್ಪಸ್ ಏನಕ್ಕೆ ಅದು ಒಂದು ಸಪ್ರೇಟ್ ಆಗಿ ರೂಮು. ಇಲ್ಲೊಂದು ಲಿವಿಂಗ್ ರೂಮಿಂದ ಎಂಟ್ರಿ, ಇದೊಂದು ಕಿಚನ್, ಇದೊಂದು ಬೆಡ್ರೂಮ್ಸ್, ಇದೊಂದು ಡಿವೈಡ್ ಆಗುತ್ತೆ ಬೆಡ್ರೂಮ್ ಮತ್ತು ಇದೊಂದು ಟಾಯ್ಲೆಟ್. ಓಕೆ ಫ್ರೆಂಡ್ಸ್, ಬಾಯ್ ಫ್ರೆಂಡ್ಸ್. ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಪ್ಲೀಸ್. ಸೊ ಹೀಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್.